2024-25ನೇ ಸಾಲಿನ ಪ್ರಶಸ್ತಿಯನ್ನ ಮಹಾಜನ ವಿದ್ಯಾವರ್ಧಕ ಸಂಘ ಪೆರಡಾಲ ನಿರ್ಚಾಲು ಕುಂಬ್ಳೆ ಕಾಸರಗೋಡು ಕೇರಳ ರಾಜ್ಯ ಇವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಹಾಗೇನೆ ಸಮಯದ ಅಭಾವದಿಂದ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನ ನಾವು ಏಕಕಾಲದಲ್ಲಿ ಗಣ್ಯರು ಸಚಿವರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ನಮ್ಮ ಸಂಸ್ಥೆಗೆ ಕಯ್ಯಾರ ಕಿಂಜಣ್ಣ ರೈ ಅವರ ಸ್ಮಾರಕ ಗಡಿನಾಡು ಚೇತನ ಪ್ರಶಸ್ತಿಯನ್ನು ಸ್ವೀಕರಿಸಲು ತುಂಬ ಹೆಮ್ಮೆ ಎಂದೆನಿಸಿತು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಗುಡ್ಡಾಪುರ ಎಂಬ ಸ್ಥಳದಲ್ಲಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರವು ಮಾಡಿದಂತಹ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ, ಅದು ಕಯ್ಯಾರ ಕಿಂಜಣ್ಣ ರೈ ಅವರು ಕಲಿತಂತಹ ನಮ್ಮ ಸಂಸ್ಥೆಗೆ ಅವರ ಹೆಸರಿನ ಪ್ರಶಸ್ತಿ ಸಿಕ್ಕಿರುವುದು ನಿಜವಾಗಿಯೂ ತುಂಬ ಹೆಮ್ಮೆಯ ವಿಷಯ. ಇದಕ್ಕಾಗಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ದುಡಿದ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಕವಿ ಕಯ್ಯಾರ ಕಿಂಜಣ್ಣ ರೈ ಅವರ ಗಡಿನಾಡ ಚೇತನ ಪ್ರಶಸ್ತಿಯನ್ನು ನೀರ್ಚಾಲಿನ ಮಹಾಜನ ಸಂಸ್ಥೆಗೆ ನೀಡಿದೆ. ಇದು ಬಹಳ ಅಭಿನಂದನೀಯ ವಿಷಯವಾಗಿದೆ. ಈ ಸಂಸ್ಥೆಯು ಶತಮಾನವನ್ನು ದಾಟಿ ತನ್ನ 111ನೇ ಹೊಸ್ತಿಲಿನಲ್ಲಿ ಇರುವಾಗ ಈ ಸಂಸ್ಥೆಗೆ ಈ ಪ್ರಶಸ್ತಿಯು ಲಭಿಸಿದೆ. ಕಯ್ಯಾರ ಕಿಂಜಣ್ಣ ರೈ ಅವರು ಈ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ಇದು ಅವರ ಹೆಸರಿನಲ್ಲಿ ಮಾತೃ ಸಂಸ್ಥೆಗೆ ದೊರೆತಂತಹ ಪ್ರಶಸ್ತಿ. ಕಾಸರಗೋಡಿನ ಕನ್ನಡದ ಮಣ್ಣನ್ನು ಕರ್ನಾಟಕಕ್ಕೆ ಸೇರಿಸಲು ಕೊನೆಯ ಉಸಿರಿನ ತನಕ ದುಡಿದ ಧೀಮಂತ ವ್ಯಕ್ತಿತ್ವ ಕಯ್ಯಾರ ಕಿಂಜಣ್ಣ ರೈ ಅವರದ್ದು. ಅಲ್ಲದೆ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಧ್ಯಾಪಕರೂ ಹೌದು. ತಮ್ಮ ಮಾತೃ ಸಂಸ್ಥೆಯ ಮೇಲೆ ಅವರಿಗೆ ಅಪಾರ ಗೌರವ. ಶತಮಾನದ ಕಾಲದ ಈ ವಿದ್ಯಾ ವ್ಯವಸಾಯದಲ್ಲಿ ದುಡಿದ ಮಹನೀಯರು ಎಷ್ಟೋ ಮಂದಿ. 1911ರಲ್ಲಿ ಪೆರಡಾಲ ಉದನೇಶ್ವರನ ಸನ್ನಿಧಿಯಲ್ಲಿ ಸ್ಥಾಪಿತವಾಗಿ ಸ್ಥಳಾವಕಾಶ ಮತ್ತು ಜನ ಸೌಕರ್ಯಕ್ಕೆ ಅನುಕೂಲವಾಗುವಂತೆ 1913ರಲ್ಲಿ ನೀರ್ಚಾಲಿನಲ್ಲಿ ಸಂಸ್ಕೃತ ಪಾಠಶಾಲೆಯು ಆರಂಭವಾಯಿತು. ಬಳಿಕ 1920ರಲ್ಲಿ ಮದ್ರಾಸು ಸರ್ಕಾರದಿಂದ ಸಂಸ್ಕೃತ ಕಾಲೇಜಾಗಿ ಅಂಗೀಕಾರ ದೊರೆಯಿತು. ಆಗ ಕನ್ನಡ ವಿದ್ವಾನ್, ಸಂಸ್ಕೃತ ವಿದ್ವಾನ್, ಸಾಹಿತ್ಯ ಶಿರೋಮಣಿಗಳೆಂಬ ಪದವಿಗಳಿಗೆ ಅನುಮತಿ ಇತ್ತು. ಕನ್ನಡದೋಜ ಪೆರಡಾಲ ಕೃಷ್ಣಯ್ಯ, ಸಂಸ್ಕೃತ ದಿಗ್ಗಜ ದಿವಂಗತ ಕಾಕುಂಜಿ ಕೃಷ್ಣ ಭಟ್ಟ, ತುಳು ಲಿಪಿಯ ಸಂಶೋಧಕರಾದ ಡಾಕ್ಟರ್ ವೆಂಕಟರಾಜ ಕುಂಚಿತಾಯರು, ಕವಿ ಲೇಖಕ ವಿಮರ್ಶಕರಾದ ಕೆ.ವಿ. ತಿರುಮಲೇಶ್, ನೀರ್ಪಾಜೆ ಭೀಮಭಟ್, ಅಮ್ಮೆಂಬಳ ಶಂಕರನಾರಾಯಣ ನಾವಡರು, ಯಕ್ಷ ಭೀಷ್ಮ ಶೇಣಿ ಗೋಪಾಲಕೃಷ್ಣ ಭಟ್ಟರು, ಹೀಗೆ ಸರದಿ ವಿದ್ವಾಂಸರನ್ನು ಸೃಷ್ಟಿಸಿದ ವಿದ್ಯಾದೇಗುಲವಿದು. ಬಳಿಕ 1953ರಲ್ಲಿ ಮಹಾಜನ ಸಂಸ್ಕೃತ ಕಾಲೇಜು ಹೈಸ್ಕೂಲ್ ಆಗಿ ಮಾರ್ಪಾಡಾಯಿತು. ಖಂಡಿಗೆಯವರ ಮುಂದಾಳುತನದಲ್ಲಿ ಊರ ಮಹನೀಯರ ಸಹಕಾರದೊಂದಿಗೆ ಆರಂಭವಾದ ಈ ಸಂಸ್ಥೆಯು ದಿವಂಗತ ಖಂಡಿಗೆ ಶಾಮಭಟ್ಟರ ಅವಿರತ ಶ್ರಮದಿಂದ ಪ್ರವರ್ಧಮಾನವನ್ನು ಹೊಂದಿದೆ. ಇದೀಗ 2014ರಿಂದ ಹಿರಿಯ ಪ್ರೌಢಶಾಲಾ ವಿಭಾಗವು ಆರಂಭವಾಗಿದ್ದು ಕಾರ್ಯ ಎಸಗುತ್ತಿದೆ. ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಹಿರಿಯ ಪ್ರೌಢಶಾಲೆಯ ಈ ಸಂಸ್ಥೆಯು ಅವಿಭಕ್ತ ಕುಟುಂಬದಂತೆ ಕಾರ್ಯವೆಸಗುತ್ತಿದೆ. ಪ್ರಸ್ತುತ ಇಲ್ಲಿನ ವಿದ್ಯಾಭಿವರ್ಧಕ ಸಂಘವು ವಿದ್ಯಾರ್ಥಿಗಳ ಮತ್ತು ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದೆ. ಇಂದಿಗೂ 1000ಕ್ಕೂ ಮಿಕ್ಕಿ ಕನ್ನಡ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಸಿಸುತ್ತಿದ್ದಾರೆ. ಈಗಿನ ವ್ಯವಸ್ಥಾಪಕರಾದ ಶ್ರೀ ಜಯದೇವ ಖಂಡಿಗೆಯವರು ಈ ನಿಟ್ಟಿನಲ್ಲಿ
ಸಕ್ರಿಯವಾಗಿ ಕಾರ್ಯವೆಸಗುತ್ತಿದ್ದಾರೆ. ಇಂತಹ ಪ್ರಶಸ್ತಿಗಳು ಇನ್ನೂ ಕನ್ನಡ ಕೈಂಕರ್ಯಕ್ಕೆ ಪ್ರೇರಣೆಯಾಗಬಲ್ಲುದು. ನಾವಿಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಭ್ರಮ 50 ಎಂಬ ಹೆಸರಿನಲ್ಲಿ ನಮ್ಮ ಈ ಮಹಾಜನ ವಿದ್ಯಾಸಂಸ್ಥೆಯು ಗಡಿನಾಡ ಚೇತನ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ತುಂಬ ಸಂತೋಷವಾದ ವಿಚಾರವಾಗಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಯ್ಯಾರ ಕಿಞ್ಞಣ್ಣರಯ್ಯವರು ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿದ್ದುದು, ಜೊತೆಗೆ ಅವರ ಹೆಸರಿನಲ್ಲೇ ಸಿಕ್ಕಿದಂಥ ಈ ಪ್ರಶಸ್ತಿಯು ನಮ್ಮನ್ನು ತುಂಬ ಸಂತೋಷಗೊಳಿಸುತ್ತೆ. ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಊರವರಿಗೂ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಜೊತೆಗೆ ಈ ಪ್ರಶಸ್ತಿಯು ನಮ್ಮನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂತೆ ಪ್ರೋತ್ಸಾಹಿಸಲು ಪ್ರೇರಕವಾಗುತ್ತದೆ ಎಂಬುದಾಗಿ ಹೇಳುತ್ತಾ ಈ ಸಂತೋಷವನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ.